ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಬಿಜಿಎಸ್ ಎಜುಕೇಷನ್ ಸೆಂಟರ್ ಚಿನ್ನಕುರಳಿ ಇವರ ಆಶ್ರಯದಲ್ಲಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಯುಗ ಯೋಗಿ ಭೈರವೈಕ್ಯ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ 52ನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಶ್ರೀಮಠದಲ್ಲಿ ಪರಮ ಪೂಜ್ಯ ಮಹಾಸನ್ನಿಧಿಯವರ ಗದ್ದುಗೆ ಉದ್ಘಾಟನಾ ಸಮಾರಂಭದ ಸವಿ ನೆನಪಿಗಾಗಿ ಪಾಂಡವಪುರ ತಾಲೂಕಿನ ಚಿನ್ನಕುರಳಿ ಬಿಜಿಎಸ್ ಶಾಲೆಯಲ್ಲಿ ಚಿಣ್ಣರ ಜಾಣರ ಜಗುಲಿ 2025ರ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಿತು. ಸಂಸಾರದ ಯಜಮಾನ ಅಪ್ಪನೋ ಯಜಮಾನಿ ಅಮ್ಮನೋ ಎಂಬ ಚರ್ಚಾ ವಿಷಯ ಕುರಿತು ಪರ ಹಾಗೂ ವಿರುದ್ಧ ತಲಾ 4 ವಿದ್ಯಾರ್ಥಿಗಳು ಚರ್ಚೆ ನಡೆಸಿ ಎಲ್ಲರ ಗಮನ ಸೆಳೆದರು. ಜಗುಲಿ ಕಾರ್ಯಕ್ರಮದ ಸಾರಥ್ಯವನ್ನು ಚಿತ್ರ ನಿರ್ದೇಶಕ ವಿ ಮನೋಹರ್ ವಹಿಸಿದ್ದರು. ಸಂಸಾರದಲ್ಲಿ ಯಜಮಾನರು ಯಾರಾಗಬೇಕು, ಅಪ್ಪನೋ ಅಮ್ಮನೋ ಎಂಬ ವಿಷಯ ಕುರಿತು ವಿದ್ಯಾರ್ಥಿಗಳ ನಡುವೆ ಜುಗಲ್ಬಂದಿ ನಡೆಯಿತು. ನಾವು ಯಾರಿಗೂ ಕಡಿಮೆ ಇಲ್ಲ ಎಂಬಂತೆ ಒಬ್ಬರಿಗೊಬ್ಬರನ್ನು ಮೀರಿಸುವ ರೀತಿ ಪರಸ್ಪರ ಚರ್ಚೆ ನಡೆಸಿದರು. ಅಮ್ಮನ ಪರವಾಗಿ ಲಾವಣ್ಯ, ಆಕಾಂಕ್ಷ, ವೇದಾವತಿ ಹಾಗೂ ಜೀವನ್ ವಾದಿಸಿದ್ದರೆ ಅಪ್ಪನ ಪರವಾಗಿ ತೇಜಸ್ವಿನಿ, ಕುಸುಮಿತಾ, ಜೀವಿತ ಹಾಗೂ ನಕುಲ್ ವಾದಿಸಿದರು. ಸಂಗೀತ ನಿರ್ದೇಶಕ ಹಾಸ್ಯ ನಟ ವಿ ಮನೋಹರ್ ಅವರು ಚಿಣ್ಣರ ಜಾಣರ ಜಗುಲಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್, ಚಿನ್ನಕುರಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್, ಮಾಜಿ ಸದಸ್ಯ ಮೈಕ್ ಮಹದೇವು, ಪತ್ರಕರ್ತರಾದ ಎನ್ ಕೃಷ್ಣೇಗೌಡ, ಮಾಕವಳ್ಳಿ ಮನು, ಮಹೇಶ್, ಲೋಕೇಶ್, ಮಧು, ಪ್ರಾಂಶುಪಾಲ ಚಿದಂಬರ್ ಹಾಗೂ ಶಿಕ್ಷಕರು, ಮಕ್ಕಳು, ಪೋಷಕರು ಹಾಜರಿದ್ದರು. ಇದಕ್ಕೂ ಮೊದಲು SSLC ವಿದ್ಯಾರ್ಥಿಗಳಿಂದ ತಂದೆ ತಾಯಿಗಳಿಗೆ ಪಾದಪೂಜೆ ಕಾರ್ಯಕ್ರಮ ನಡೆಯಿತು. ಬಿಜಿಎಸ್ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಒಂದು ಸಸ್ಯ ಅಕ್ಕಿ ತಯಾರು ಮಾಡಿದೆ, ಎಂತ ಅದ್ಭುತ ಅಲ್ವಾ? ಅದನ್ನು ಯೋಚನೆ ಮಾಡಿದ್ರೆ ಒಂದು ಭತ್ತದ ಕಾಳು ಆಮೇಲೆ ಅದು ಗೊಂಚಲಾಗಿ, ಯಾಕೆ ನನ್ನ ವಂಶ ಮುಂದುವರಿಲಿ ಅಂತ ಅದು ಮೌನವಾಗಿ ಮಾತಾಡಿದೆ. ಭತ್ತದ ತೆನೆಯನ್ನ ಕೊಟ್ಟಿದೆ ನಮಗೆ, ಅದನ್ನ ನಾವು ಕುಟ್ಟಿ ಮರಕೆಯಲ್ಲಿ ಕುಟ್ಟಿ ಅದರ ಸಿಪ್ಪೆ ತೆಗೆದು ಅಕ್ಕಿ ಮಾಡಿ ಅದನ್ನ ಬೇಯಿಸಿ ನಾವು ಊಟ ಮಾಡ್ತೀವಿ. ಎಷ್ಟು ಕಷ್ಟ ಇದೆ, ಎಲ್ಲಿಂದ ಶುರುವಾಯ್ತು ಅದು. ಆಮೇಲೆ ಭತ್ತದ ಸಸಿ ನೆಡೋದು ಮೊದಲು ಹಾಗೆ ಬಿತ್ತನೆ ಮಾಡ್ತಾರೆ. ಭತ್ತ ನಿಮ್ಗೆಲ್ಲ ಗೊತ್ತಲ್ಲ, ಹಾಗೆ ಭತ್ತ ಹಾಗೆ ಬಿಸಾಕ್ತಾರೆ. ಆಮೇಲೆ ಅದು ಗಿಡ ಆಗುತ್ತೆ, ಅದೆಲ್ಲ ಸಂಗ್ರಹ ಮಾಡ್ತಾರೆ, ಕಟ್ಟಿಡ್ತಾರೆ. ನೆಕ್ಸ್ಟ್ ಹೆಂಗಸರು ನೋಡಿ, ಅಲ್ಲಿ ಹೆಂಗಸರು ತಾಯಂದ್ರು ಬಕ್ಕಿ ಇದನ್ನ ಕೆಳಗಡೆ ನೆಡ್ತಾರೆ. ಒಂದೊಂದೇ ಸಸಿ ನೆಡ್ತಾರೆ, ನಾಟಿ ಮಾಡ್ತಾರೆ. ಒಂದೊಂದೇ ಸಸಿ ಲಕ್ಷಾಂತರ ಸಸಿಯನ್ನ ನಾಟಿ ಮಾಡ್ತಾರೆ. ಇಷ್ಟು ಕಷ್ಟಪಡ್ತಾರೆ ಬೆನ್ನು ಬಾಗಿಸಿ. ನಾವಿದ್ದು ಸಿಟಿ ಹೆಂಗಸರು ಬೆನ್ನು ಬಾಗಿಸಿ ಆದ್ಮೇಲೆ ನೆಕ್ಸ್ಟ್ ಐಡಕ್ಸ್ ಹಚ್ಚಬೇಕು, ಆಮೇಲೆ ಗಂಡನೇ ಇದು ಮಸಾಜ್ ಮಾಡಬೇಕು, ಬೆನ್ನು ತಿಕ್ಕಬೇಕು, ಇಲ್ಲ ಡಾಕ್ಟರ್ ಹತ್ರ ಹೋಗ್ಬೇಕು, ಇಂಜೆಕ್ಷನ್ ತಗೋಬೇಕು ಬೆನ್ನು ನೋವು ಅಂತ. ಆದರೆ ಹಳ್ಳಿ ಹೆಂಗಸರು ಅವರು ಭತ್ತ ನಾಟಿ ಮಾಡಿಕೊಂಡು ಸಸಿ ನೆಟ್ಟು ಅಲ್ಲಿ ಬೆಳೆದಂತ ಭತ್ತವನ್ನ ನಾವು ಊಟ ಮಾಡ್ತೀವಿ. ಇದೆಲ್ಲ ವಿಚಾರ ಇಲ್ಲಿ ಬೇಕು. ಈಗ ನೆಕ್ಸ್ಟ್ ಯಾರು ಅಪ್ಪನ ಬಗ್ಗೆ ಅಲ್ವಾ? ಆಕಾಂಕ್ಷ ಅವರು ಹೇಳಿದ್ರು ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ. ಅದನ್ನು ಮನೆಗೆ ಗ್ರಹಣ ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಪ್ಪ ಏನಾದ್ರೂ ಸಂಸಾರದ ಯಜಮಾನ ಆಗ್ಲಿಲ್ಲ ಅಂದ್ರೆ ಗ್ರಹಚಾರ ಮಕ್ಕಳಿಸ್ಕೊಳ್ಳೋದಂತೂ ಗ್ಯಾರಂಟಿ. ಆಕಾಂಕ್ಷ ಅವರೇ, ಯಾಕೆ ಅಂತೀರಾ? ಒಂದ್ ಮನೆ ಉದ್ಧಾರ ಆಗ್ಬೇಕಂದ್ರೂ ಎಣ್ಣೆ ಕಾರಣ, ಒಂದ್ ಮನೆ ಹಾಳಾಗ್ಬೇಕಂದ್ರೂ ಎಣ್ಣೆ ಕಾರಣ ಅಂತಾರೆ. ಅಮ್ಮ ಏನಾದ್ರೂ ಮನೆ ಯಜಮಾನಿ ಆಗೋದ್ರೆ ಮನೆಯೊಂದು 3 ಬಾಗ್ಲು. ಏನೇಳಿ? ಮನೆಯೊಂದು 3. ಒಂದ್ ಮನೆ ಉದ್ಧಾರ ಆಗೋದು ಅಪ್ಪನಿಂದಲೇ, ಒಂದ್ ಮನೆ ಹಾಳಾಗೋದು ಅಪ್ಪನಿಂದಲೇ ಅಂತ ಕೇಳಿದಿರೇನ್ರಿ? ದುಃಖ ಆಗ್ಲಿ ಎಲ್ಲದಕ್ಕೂ ಕಣ್ಣೀರ್ ಸೋಸ್ಬಿಟ್ಟು ಮನ್ಸಿನ ಭಾರ ಎಲ್ಲ ಹಗುರ ಮಾಡ್ಕೊಂಡ್ ಬಿಡ್ತಾರೆ. ಇದ್ದಂಗೆ ಬಿಸಿ ಹೆಚ್ಚಾದಂಗೆ ಸಾಂಬಾರು ಬರೋ ತರ ಕಣ್ಣಲ್ಲಿ ಕೃಷ್ಣ, ತುಂಗ, ಭದ್ರ, ಗೋದಾವರಿ ಎಲ್ಲ ನದಿಗಳನ್ನ ತಂದು ಹರಿಸ್ಬಿಡ್ತಾರೆ. ಅಮ್ಮಂದಿರ್ ಕಣ್ಣೀರ್ ಸುರಿಸ್ ತಕ್ಷಣ
ಕುಸುಮಿತ ಚೆನ್ನಾಗಿದೆ ವಾದ. ಅಪ್ಪ ಅಪ್ಪ ಅನ್ನೋ ಒಂದು ವ್ಯಕ್ತಿತ್ವ ಎಲ್ಲರ ಜೀವನದಲ್ಲೂ ಅಪ್ಪನಾಗುವಂತ ಒಂದು ಅವಕಾಶ ಬಂದೇ ಬರುತ್ತೆ. ಆಗ ಅವನ ಜವಾಬ್ದಾರಿ ಬಹಳಷ್ಟು ದೊಡ್ಡದಾಗಿರುತ್ತೆ. ಈ ಜವಾಬ್ದಾರಿಯನ್ನ ಹೈಸ್ಕೂಲಿಂದನೇ ಕಲಿತಾ ಬರ್ಬೇಕು ನಾವು. ಅದು ಇಲ್ಲಿಂದ ಸಾಧ್ಯ. ಈ ಶಾಲೆಯಿಂದ, ಈ BGS ಶಾಲೆಯಿಂದ ಮಕ್ಕಳು, ಗಂಡು ಮಕ್ಕಳು ಎಲ್ಲ ಕೈ ಎತ್ತಿಸಲ್ಲ. ಗಂಡು ಮಕ್ಕಳು ಮುಂದೆ ಅಪ್ಪಂದಿರಾಗುವಂತವ್ರು ಬಹಳ ಜವಾಬ್ದಾರಿ ಇದೆ ನಿಮಗೆ. ಮನೆ ಅಪ್ಪ ಹೇಗೆ ನಡೆಸ್ತಾನೆ ಅನ್ನೋದನ್ನ ನೀವು ಇಲ್ಲಿಂದಲೇ ತಯಾರಿ ಆಗ್ಬೇಕು. ಅನ್ಯಾವ ಚಿಕ್ಕವನ್ನ ಪುಟಾಣಿ ಮುಂದೆ ಕೂತಿದ್ದಾನೆ, ಮುಂದೆ ಯಜಮಾನ ಆಗ್ತಾನೆ. ಬಹಳ ಜವಾಬ್ದಾರಿ ಅಪ್ಪಂದ್ರ. ಈಗ ನೋಡಿ ಹೇಳ್ತಾರೆ, ವೀರವೇಶದಿಂದ ಹೇಳ್ತಾರೆ, ಚೆನ್ನಾಗಿರುತ್ತೆ. ಹೇಳಿ. वाडीला खुशी भेटली अक्को पण चप्पायला अक्का ಏನೇದಕ್ಕ ಅಮ್ಮ ಓಪನ್ ಪಾಕೆ ಶಿವಮೊಗ್ಗದಲ್ಲಿ 10 ಎಕರೆ ಅಡಿಕೆ ತೋಟ ಐತೆ ಕಣ್ರಿ ಅಂತ ಸುಳ್ಳೆಳೆನ ಮದುವೆ ಮಾಡ್ಕ ಕರ್ಕ ಬರ್ತಾರೆ. ಹೋಗ್ ನೋಡಿದ್ರೆ 10 ಎಕರೆ ಅಡಿಕೆ ತೋಟ ಇರ್ಲಿ, 10 ಕುಂಟೆ ಪಾಡ್ಬಿಟ್ಟಿರೋ ಜಮೀನು ಇರೋದಿಲ್ಲ. ಇಷ್ಟೆಲ್ಲ ಸತ್ಯ ಗೊತ್ತಾದನು ಮಾವನ್ ಮರ್ಯಾದೆ ಹೋಗ್ಬಾರ್ದು, ಗಂಡನ್ ಮರ್ಯಾದೆ ಹೋಗ್ಬಾರ್ದು, ಮನೆತನದ ಮರ್ಯಾದೆ ಹೋಗ್ಬಾರ್ದು ಅಂತ ಕಾಪಾಡ್ಕೊಂಡ್ ಬರೋದೇ ಅಮ್ಮಂದ್ರು ಕಣ್ರಿ. ಹಂಗೆ ನಮ್ ವೇದಾವತಿ ಹೇಳ್ದಂಗೆ ಅಮ್ಮಂದ್ರು ಸಹನಾ ಮೂರ್ತಿಗಳು ಕಣ್ರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಮ್ಮನೇ ಸಂಸಾರದ ಯಜಮಾನಿ ಆಗಿರ್ಬೇಕು ಅಂತ. ರೆಡಿ ಅವನೇ ಮಾತಾಡಪ್ಪ. ನಮ್ ಜೀವನ ಹೇಳಿದ್ರು ಅಮ್ಮಂದಿರು ಸಹನಾ ಮೂರ್ತಿ ಅಂತ. ಅಣ್ಣ, ಅಮ್ಮಂದಿರು ಸಹನಾ ಮೂರ್ತಿ ಅಲ್ಲ, ಕೋಪದ ಮೂರ್ತಿ. ಅಮ್ಮಂದಿರಿಗೆ ಕೋಪ ಬಂದು ಅಪ್ಪಂದಿರು ನೋಡಿದಾಗ ಅವ್ರ ಒಂದ್ ಜಾನಪದ ಗೀತೆ ಹಾಡಿ ಹೇಳಿ ಅವ್ರನ್ನ ಸಮಾಧಾನ ಮಾಡ್ತಾರೆ. ಅದ್ಯಾವ್ದು ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿರುತ್ತೆ ಬಿಡಿ, ಹೇಳ್ತೀನಿ ನಾನು. ಸಿಟ್ಯಾಕ ನನ್ನ ಕಿನಾಯೇನ ಮಾಡಿ ಮನಸ್ಸಿನ ಮಾತ ಹೇಳ. ನಾ ಬಡವ ಅಂತ ನೀ ತಿಳಿದಿಯೇನ, ನಾ ಬಡವ ಅಂತ ನೀ ತಿಳಿದಿಯೇನ. ಕೈ ಹಿಡಿದು ನಡೆಸಲೇನ, ಕೈ ಹಿಡಿದು ನಡೆಸಲೇನ. ಅಮ್ಮಂದಿಗೆ ಕೋಪ ಬಂದಾಗ ಅವ್ರನ್ನ ಸಮಾಧಾನ ಮಾಡಕ್ಕೋಸ್ಕರನೇ ಕಣ್ರಿ ಈ ಜಾನಪದ ಗೀತೆ ಹಾಡಿರೋದು. ಅಮ್ಮಂದಿರು ಕೈ ಹಿಡಿದು ನಡೆಸಲೇನ ನನ್ನನಲ್ಲೇ ಅಂತ ಹೇಳ್ತಾರೆ. ಏನಂತಾರೆ? ಕೈ ಹಿಡಿದು ನಡೆಸಲೇನ ನನ್ನನಲ್ಲೇ ಅಂತ ಹೇಳ್ತಾರೆ. ನನ್ನನಲ್ಲೇ ಅಂತ ಹೇಳಿ ಸಾಂತ್ವನ ಮಾಡೋ ಗುಣ ಇರೋದು ಯಾರಿಗೆ? ಹಂಗೆ ಅಪ್ಪಂದಿರ್ಗೆ ಎಷ್ಟೇ ಕೋಪ ಬಂದ್ರು ಸಂಸಾರ ನೌಕೆ ಸಕ್ಸೋದ್ ಯಾರು? ಅಪ್ಪನ್ ಕೊಟ್ಟು ಕೂತಾನೆ ಟೈಟಲ್ ನ ಸಹನಾ ಮೂರ್ತಿ ಅಂತ. ಅಮ್ಮಂದಿರ್ಗಲ್ಲ, ಏನಂತೀರಾ? ಅಪ್ಪನ್ ಕೊಡ್ಬೇಕು ಸಹನಾ ಮೂರ್ತಿ ಅಂತ ಟೈಟಲ್ ನ, ಇಲ್ಲ ಅಮ್ಮನ್ ಕೊಡ್ಬೇಕು ಸಹನಾ ಮೂರ್ತಿ ಅಂತ ಟೈಟಲ್ ನ? ನೀವೇ ಹೇಳಿ. ಹೌದು, ಅಪ್ಪಂದಿರೇ ಕೊಡ್ಬೇಕು. ಅಮ್ಮಂದಿರು ಗಾಳಿಪಟ ಇದ್ದಂಗೆ. ಪಟ ಪಟ ಹಾರ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಇದು ಅಕ್ಕಿ ಅಲ್ಲ, ಆದ್ರೆ ಆತೈತಲ್ಲ. ಇದು ಗೂಳಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಬಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾಡೋ ಗಾಳಿಪಟ. ಅಮ್ಮಂದಿರು ಗಾಳಿಪಟ ಇದ್ದಂಗೆ ಕಣ್ರಿ. ಆಕಾಶದಲ್ಲಿ ಹಾಕೊಂಡು ನಾನೇ ಸಂಸಾರದ ಯಜಮಾನಿ ಹಾಕೊಂಡು ಆಡ್ತಿರ್ತಾರೆ. ಆದ್ರೆ ಆ ಪಟ ಸೂತ್ರ ಮತ್ತೆ ದಾರ ಯಾರಾಗಿರ್ತಾರೆ? ಹೌದು, ಆ ಪಟ ಸೂತ್ರ ಮತ್ತೆ ದಾರ ಅಪ್ಪನೇ ಆಗಿರ್ತಾರೆ. ಸೂತ್ರ ಏನಾದ್ರು ಬಿಟ್ಟೋದ್ರೆ, ಇಲ್ಲ ದಾರ ಏನಾದ್ರು ಕಟ್ಟಾದ್ರೆ ಪಟ ಏನಾಗುತ್ತೆ? ಹೌದು, ಸರಿಯಾಗಿ ಹೇಳಿದ್ರಿ. ಪಟ ಗಾತ ಹೊಡೆದ್ ಕೆಳಗ್ ಬೀಳುತ್ತೆ. ಹಂಗೆ ಜೀವನ ಗಾಳಿಪಟ ತಂತಿರೋ ಅಮ್ಮ ಸಂಸಾರದ ಯಜಮಾನಿ ಆಗಿರ್ಬೇಕು, ಇಲ್ಲ ಕಣ್ಣಿಗೆ ದೊಡ್ಡದಾಗ ಕಾಣ್ತಾ ಇದ್ರು ಪಟ ಚೆನ್ನಾಗಿ ಇರ್ಲಿ ಅಂತ ಬ್ಯಾಲೆನ್ಸ್ ಮಾಡ್ತಿರೋ ಸೂತ್ರ ಮತ್ತೆ ದಾರ ತರ ಇರೋ ಅಪ್ಪ ಸಂಸಾರದ ಯಜಮಾನ ಆಗಿರ್ಬೇಕು. ನೀವೇ ಹೇಳಿ. ಸೂರ್ಯಂಗೋ ಚಂದ್ರಂಗೋ ಬಂದಾರ ಮುನಿಸು, ನಗುತ್ತಾದ ಭೂತಾಯಿ ಮನಸ್ಸು. ರಾಜಂಗೋ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ನೋಡಿ, ರಾಜಂಗೂ ರಾಣಿಗೂ
ಮನಸ್ಸು ಮುರಿದೋದ್ರೆ ಆ ಅರಮನೆಯಲ್ಲಿ ಸೊಗಸಿರೋದಿಲ್ಲ. ಅಪ್ಪ ಅಮ್ಮ ಜಗಳಾಡ್ಕೊಂಡ್ರೆ ಆ ಮನೆ ಒಂದು ರೀತಿಯ ದೆವ್ವದ ಮನೆ ಆಗುತ್ತೆ. ಯಾಕಂದರೆ ಅಪ್ಪ ಒಂದು ಕಡೆ ಮುನ್ಸಿರ್ತಾನೆ, ಅಮ್ಮ ಒಂದು ಕಡೆ ಮುನ್ಸಿರ್ತಾಳೆ. ಆ ಮುನಿಸು ಅನ್ನೋದಿದೆಯಲ್ಲ, ಅದು ಮನಸ್ಸನ್ನು ಕೆಡಿಸುವಂಥ ಒಂದು ಕ್ರಿಯೆ. ಹಾಗಾಗಿ ಮುನಿಸು ಆಗದ ರೀತಿಯಲ್ಲಿ ಸಂಸಾರವನ್ನು ನಿಭಾಯಿಸಬೇಕಾದ್ದು ಅದು ಅಪ್ಪನ ಕೆಲಸ. ಅಮ್ಮ ಒಂದೊಂದ್ಸಲ ಮುನಿಸ್ಕೊಂಡಾಗ ಇಲ್ಲ, ಇವಾಗ ಮದ್ವೆ ಆದ್ಮೇಲೆ ಅಪ್ಪನ ಮನೆಗೆ ಅಮ್ಮ ಹೋಗ್ತಾರೋ ಇಲ್ಲ ಅಮ್ಮನ ಮನೆಗೆ ಅಪ್ಪ ಹೋಗ್ತಾರೋ? ಯಾರಾದ್ರೂ ಹೇಳಿ. ಅಮ್ಮನೇ ತಾನೇ ಹೋಗೋರು. ಅಪ್ಪ ಆದವರು ಅಮ್ಮನ ಮನೆ ಕರ್ಕೊಂಡ್ ಬಂದು ಅಮ್ಮಂಗೆ ಏನ್ ಬೇಕು ಬೇಡ ಇದನ್ನೆಲ್ಲ ನೋಡ್ಕೊಳ್ಳೋದು ಯಾರು? ಅಪ್ಪನೇ ತಾನೇ. ಅಮ್ಮ ಆದವರು ಆಗ್ತಾನೆ ಹೊಸ್ದಾಗ್ ಮದ್ವೆ ಮನೆಗ್ ಬಂದಿರ್ತಾರೆ. ಅವ್ರಿಗೇನು ಗೊತ್ತಿರಲ್ಲ. ಅತ್ತೆ ಜೊತೆ ಹೇಗ್ ನಡ್ಕೋಬೇಕು, ಮಾವನ್ ಜೊತೆ ಹೇಗ್ ನಡ್ಕೋಬೇಕು, ವಾರ್ ಕಿತ್ತೀರ್ ಜೊತೆ ಹೇಗ್ ನಡ್ಕೋಬೇಕು, ಏನ್ ಹೇಳಿ? ವಾರ್ ಕಿತ್ತೀರ್ ಜೊತೆ ಹೇಗ್ ನಡ್ಕೋಬೇಕು ಅಂತ ಹೇಳ್ಕೊಡೋದು ಯಾರು? ಅಪ್ಪನೇ ತಾನೇ. ಇಷ್ಟೆಲ್ಲ ಪಾಠ ಹೇಳ್ಕೊಟ್ಟು ಒಂದ್ ಹೆಣ್ಣಿ ಜವಾಬ್ದಾರಿ ತಗೊಂಡು ಪರಿಪೂರ್ಣ ತಾಯಿಯನ್ನಾಗ್ ಮಾಡೋದು ಯಾರು? ಅಪ್ಪನೇ ತಾನೇ. ಅಪ್ಪ ಬಡವನಾದ್ರೂ ಕೂಡ ಅಮ್ಮ ಕೈ ತುಂಬ ತಿನ್ಸಿ ರಾಣಿ ತರ ನೋಡ್ಕೋತಾರೆ. ಇದಕ್ ಸಂಬಂಧಪಟ್ಟಂಗೆ ನಮ್ ಸಿ ಅಶ್ವಥ್ ಅವ್ರು ಬರ್ತಿರೋ ಒಂದ್ ಭಾವಗೀತೆ ಹೇಳ್ತೀನಿ ಕೇಳಿ. ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಹೊತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಎದೆಯ ತುಂಬ ಹೊತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಹೊಸ ಪ್ರೆಸ್ಟೀಜ್ ಕುಕ್ಕರ್ ನಿಂದ ಹಿಡಿದು ಹಳೆ ಅರ್ಧೋಗಿರೋ ಜಾಕಿ ನಿಕ್ಕರ್ ವರ್ಗು ಹೇಳಿ. ಹೊಸ ಪ್ರೆಸ್ಟೀಜ್ ಕುಕ್ಕರ್ ನಿಂದ ಹಿಡಿದು ಹಳೆ ಅರ್ಧೋಗಿರೋ ಜಾಕಿ ನಿಕ್ಕರ್ ವರ್ಗು ಮಾಡಿರೋ ಸಾಲಕ್ಕೆ ಇಂಟ್ರೆಸ್ಟ್ ಕಟ್ಟಿ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ ಕಣ್ರಿ. ಇದು ಅಪ್ಪಂದಿರ ಕಷ್ಟ. ಇಷ್ಟೇ ಅಲ್ಲ, ಕಮಿಟ್ಮೆಂಟ್ ಅನ್ನೋ ಮೂಟೆನ ಎಗ್ರ ಮೇಲೆ ಹೊತ್ಕೊಂಡು ಹೋಗ್ತೀರಾ. ಅಪ್ಪಂದಿರ ತಾನೇ ಸಂಸಾರದ ಯಜಮಾನ ಆಗಿರ್ಬೇಕು. ಹೇಳಿ ಸರ್, ಕಮಿಟ್ಮೆಂಟ್ ಅನ್ನೋ ಮೂಟೆನ ಹೊತ್ಕೊಂಡು ಹೋಗ್ತೀರಾ. ಅಪ್ಪಂದಿರ ತಾನೇ ಸಂಸಾರದ ಯಜಮಾನ ಆಗಿರ್ಬೇಕು. ಗೊತ್ತಿತ್ತು, ನಕ್ಕಲ್ಲಿ ಬಿಟ್ಕೊಡಲ್ಲ ಅಪ್ಪನ. ತುಂಬಾ ಚೆನ್ನಾಗಿ ಮಾತಾಡಿದ್ವಿ. ಮದ್ವೆಲಿ ಅಪ್ಪನಿಗೆ ಕಾಲ್ಗೆ ಕಾಲುಗ್ರ ಹಾಕ್ಬೇಕಾದ್ರೆ ಅಪ್ಪನಿಗೆ ಕಡೆ ತಲೆ ಬಗ್ಸೋದು ಯಾಕೆ ಅಂತೀರಾ? ನನ್ ಮನೆ ಯಜಮಾನಿ ನೀನೇ ಕಡೆ ಶಣಾತಿ ಅಂತ ತಲೆ ಬಗ್ಸಿ ನಾವ್ ಯಾರು ತಲೆ ಬಗ್ಸಿವ ಅವ್ರಿಗೆ ಸಂಸಾರದ ಯಜಮಾನಿ ತಾನೆ. ಅದಕ್ಕೆ ಸಂಸಾರದ ಯಜಮಾನಿ ಅಂದ್ರೆ ಅದು ಅಮ್ಮನೇ. ಅಪ್ಪಂದಿರ ಆಸ್ತಿಗೂ ಆಸೆ ಮಾಡ್ತಾರ್ರಿ ಅಮ್ಮಂದಿರು ಕಣ್ರಿ. ಈ ಕಡೆ ಗಂಡನ ಮನೆ, ಈ ಕಡೆ ಅಪ್ಪನ ಮನೆಗೂ ಕೇಸ ಕತ್ತಕತ್ತಾರೆ, ಆ ಕಡೆ ಗಂಡನ ಮನೆ ಹುಲ್ಲು ಹೊಡ್ಕತ್ತಾರೆ, ಈ ಕಡೆ ಅರ್ಥ ಆ ಕಡೆ ಫುಲ್ಲು. ಅಮ್ಮಂದಿರು ಆಸ್ತಿ ಅನ್ಕೊಂಡು ಅಪ್ಪನ ಮನೆ ಸಮಾಧಾನ ಕಳ್ಕೊತಿದ್ದಾರೆ ಕಣ್ರಿ. ಆದ್ರೆ ಅಪ್ಪಂದಿರು ಹಂಗಲ್ಲ. ಅಪ್ಪಂದಿರು ಅವ್ರ ಅಪ್ಪಂದಿರ ಆಸ್ತಿಯಲ್ಲಿ ಎಷ್ಟು ಬರ್ಬೇಕು ಅಷ್ಟು ತಗೊಂಡು ಈ ದುರಾಸೆ ಇಲ್ಲ. ದುರಾಸೆ ಇರೋ ಅಮ್ಮಂದಿರು ನಿಮ್ಗೆಲ್ಲ ಒಂಕೆ ಹೋಗೋ ಗೊತ್ತಿಲ್ವೇನ್ರಿ? ಬ್ರಿಟಿಷ್ನ ಬರೀ ಒಂಕೆ ಇಟ್ಕೊಂಡೆ ಸಂಹಾರ ಮಾಡಿದಂತ ವೀರ ಮಹಿಳೆ ಕಣ್ರಿ ಅವರು. ಈಗಿನ ಕಾಲದಲ್ಲಿ ದುಶ್ಚಟ ಇರೋ ಅಪ್ಪಂದ್ರನ್ನ, ಯಾರನ್ನ ಹೇಳಿ? ದುಶ್ಚಟ ಇರೋ ಅಪ್ಪಂದ್ರನ್ನ ಧೈರ್ಯನ ಆಯುಧ ಇಟ್ಕೊಂಡು ಸಂಹಾರ ಮಾಡ್ತಾ ಇರೋರೆ. ಮಸಾಲ ದೋಸೆ ಏನ್ ಹೇಳಿ? ಅಪ್ಪನ ಪ್ರೀತಿಯ ರಸ ಸವಿದರೆ ಮಸಾಲ ದೋಸೆ. ಹಾಗೆ ಅಮ್ಮನ ಪ್ರೀತಿ ಮಿಶ್ರಕರ ಸವಿದರೆ ಬರೀ ಕಾರ್ಕಾರ. ಅಮ್ಮನ ಪ್ರೀತಿ ಗೋರಂಟಿ ತರ ಎಂಟೇ ದಿನ ಅಷ್ಟೇ ಅದಕ್ಕೆ ವಾರಂಟಿ. ಆದ್ರೆ ಅಪ್ಪನ ಪ್ರೀತಿನ ಫೈನಲ್ ಆಗಿರೋ ಗ್ಯಾರಂಟಿ ಕಣ್ರಿ. ಗ್ಯಾರಂಟಿ ಕಣ್ರಿ. ಅಪ್ಪ ಶ್ರೀರಾಮಚಂದ್ರ, ಅಪ್ಪ ಸೀತಾನಂದೆ, ಅಪ್ಪ ಕೃಷ್ಣ ನದಿ, ಅಪ್ಪ ಜೀವನದಿ, ಅಪ್ಪ ಅವನ
ಇದು ಒಂದು ರೀತಿಯಲ್ಲಿ ಅಪ್ಪನ ಪರವಾಗಿ ಈ ಕಡೆಯವರು, ಅಮ್ಮನ ಪರವಾಗಿ ಈ ಕಡೆಯವರು ಬಹಳ ಚೆನ್ನಾಗಿ ತಿಳ್ಕೊಂಡು ಮಾತಾಡಿದ್ರು. ಸುಮ್ಮನೆ ಏನೇನೋ ವಿಚಾರ ಮಾತಾಡಿಲ್ಲ, ಉದಾಹರಣೆಗಳನ್ನ ಕೊಟ್ಟು ಹಾಡುಗಳನ್ನ ಹಾಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಮಕ್ಕಳೇ. ಇವೆಲ್ಲ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಇಂಥ ಶಾಲೆಯಲ್ಲಿ ಈ ಮಕ್ಕಳು ಜಾಣ ಮಕ್ಕಳು, ಅದಕ್ಕೆ ಅದು ಜಾಣರ ಜಗಲಿ, ಜಾಣರ ಜಗಳ ಅಲ್ಲ, ಜಾಣರ ಜಗಲಿ. ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ನಾನು ಮತ್ತೊಮ್ಮೆ ನಮ್ಮ ಪ್ರೀತಿಯ ಪೂಜ್ಯ ರಾಮಕೃಷ್ಣೇಗೌಡರಿಗೆ ನಾನು ವಂದನೆಗಳನ್ನು ಹೇಳ್ತೀನಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಕಲಿಸಿದೆ. ಯಾಕಂದ್ರೆ ಇದು ನನ್ನ ಮೊದಲನೇ ಅನುಭವ ಆಯಿತು. ಈ ಮಕ್ಕಳ ಜೊತೆ ಈ ತರ ಅವರ ಜಾಣ್ಮೆಯನ್ನ ನಾನು ನೋಡೋದಿಕ್ಕೆ ಒಂದು ಅವಕಾಶ ಆಯಿತು. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮನ ಸುಂದರವಾಗಿ ಇವತ್ತು ಅಪರೂಪದ ಕಾರ್ಯಕ್ರಮದ ಪ್ರಥಮವಾಗಿ ಈ ಆದಿಚುಂಚನಗಿರಿ ವಿದ್ಯಾಸಂಸ್ಥೆ ಚಿಕ್ಕೂರಿನಲ್ಲಿ ಚಿಣ್ಣರ ಜಾಣರ ಜಗಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ರಾಮಕೃಷ್ಣ ಗೌಡರಿಗೆ ನಮಸ್ಕರಿಸ್ತಾ, ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮತ್ತು ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂಥ ನಮ್ಮ ಹಿರಿಯ ಸಂಗೀತ ನಿರ್ದೇಶಕರು, ಚಿತ್ರನಟರು ಆದಂಥ ವಿ ಮನೋಹರ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರ ಮತ್ತು ವಿರೋಧ, ಅದು ಒಂದು ವಿಚಾರ. ಸಂಸಾರದಲ್ಲಿ ತಂದೆನೋ ಅಥವಾ ತಾಯಿನೋ, ಯಜಮಾನರು ತಂದೆನೋ ಅಥವಾ ತಾಯಿನೋ. ಒಂದು ಸಣ್ಣ ಜೋಕ್ ಹೇಳ್ಬಿಡ್ತೀನಿ ಅಷ್ಟೇ, ಬೇರೆ ಇನ್ನೇನು ಮಾತಾಡಕ್ ಹೋಗಲ್ಲ. ನಮಗೆ ನಮ್ಮ ಬಾಲ್ಯದಲ್ಲಿ ಶಾಲಾ ವೇಳೆಯಲ್ಲಿ ಈ ತರದ ಒಂದು ಪ್ರಶ್ನೆ ಬಂದಿದ್ದಂತೆ. ಒಬ್ಬ ವಿದೇಶಿ ಪ್ರವಾಸಿಗ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಒಂದು ಕೆಫೆಟೇರಿಯಾ, ಅಲ್ಲಿ ಕಾಫಿ ಕುಡಿಯಲಿಕ್ಕೆ ಅಂತ ಬಂದವರು ಅವರು ಪ್ರವಾಸಿಗರು. ನಮ್ಮ ಸರ್ವ್ ಮಾಡ್ತಕ್ಕಂತ ಒಬ್ಬ ಸರ್ವರಿಗೆ ಹೋಗಿ ಅವರು ಕೂತ್ಕೊಂತಾರೆ, ಬಂದು ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಿರೋ ಟೈಮ್ನಲ್ಲಿ ಇವ್ರು ಹೋಗಿ ಕೇಳ್ತಾರೆ ಅವ್ರನ್ನ, ಏನ್ ಬೇಕು ಸರ್ ಅಂತ. ಅವ್ರಿಗೆ ಭಾಷೆ ಗೊತ್ತಾಗಲ್ಲ. ಏನ್ ಬೇಕು ಅಂತ ಕೇಳಿದ್ರಲ್ಲ ಅಂತ ಸುಮ್ಮನೆ ಏನೋ ಸುಮ್ಮನೆ ಅಂತ ನಕ್ರು ಅವ್ರು ಅಷ್ಟೇ. ಇವರಲ್ಲಿ ಇರೋದು ಕೆಫೆಟೇರಿಯಾ, ತಿಂಡಿ ಬೇರೆ ಏನೂ ಇಲ್ಲ. ಅಲ್ಲಿರೋದು ಕಾಫಿ ಟೀ ಎರಡು. ಅವ್ರ ಪ್ರಶ್ನೆ ಏನ್ ಕೇಳಿದಾರೆ ಅವರಿಗೆ, ಪ್ರವಾಸಿಗರಿಗೆ ಏನ್ ಬೇಕು ಅಂತ. ಅದಾದ್ಮೇಲೆ ಮುಂದುವರೆದು ಏನ್ ಕೇಳಿರ್ಬೋದು ಅಂತ ನಿರೀಕ್ಷೆ ಮಾಡ್ತೀರಾ? ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಏನು ಕಾಫಿನೋ ಟೀನೋ ಅಂತ ಕೇಳಿದ್ರು. ಸರಿ, ಅದಕ್ಕೆ ಅವನೇನು ಉತ್ತರ ಹೇಳಿರ್ಬೋದು? ಏನೋ ಗೊತ್ತಿಲ್ಲ, ಸುಮ್ಮನೆ. ಯಾಕೆ ಅಂದ್ರೆ ಹೋಟ್ಲಲ್ಲಿ ಇರೋದು ಕಾಫಿ ಮತ್ತೆ ಟೀ ಎರಡೇ ಇರೋದು, ಬೇರೆ ಏನು ಮೆನು ಕಾರ್ಡ್ ಕೊಟ್ಟಿಲ್ಲ ಅವನು. ಇವನು ಹೇಳಿದ್ದೇನು ಪ್ರಶ್ನೆ ಕೇಳಿದ ಅವನಿಗೆ, ಕಾಫಿನೋ ಟೀನೋ ಅಂತ ಕೇಳಿದ್ರು. ಅಲ್ಲಿ ಕಾಫಿನೂ ಇಲ್ಲ ಟೀನೂ ಇಲ್ಲ ಅಂತ ತಿಳ್ಕೊಂಡು ಅವನೇನ್ ಮಾಡ್ದ, ಸುಮ್ಮನೆ ಕೂತ್ಕೊಂಡ, ಏನೂ ಮಾತಾಡ್ಲಿಲ್ಲ. ಅರ್ಧ ಗಂಟೆ ಕಳೀತು. ಮಾಲೀಕ ನೋಡ್ತಾನೆ ಇದ್ದಾನೆ. ಏನಪ್ಪ ಕೇಳಿದೆ ಅವನಿಗೆ, ಏನಾದ್ರು ಕೇಳಿದ ನೀನು ಕೊಟ್ಟಿಯ ಅವನಿಗೆ? ಏನೋ ಯಾವ್ದೋ ಹೊರದೇಶದಿಂದ ಬಂದಿದ್ದಾನೆ, ಪರದೇಶದವರು, ಅವನಿಗೆ ಗೊತ್ತಾಗಿಲ್ವೇನೋ, ಏನ್ ಕೇಳ್ದ ನೀನು? ಸರ್ ನಾನು ಹೋಗಿ ಕೇಳಿದೆ ಅವನಿಗೆ ಏನ್ ಬೇಕು ಅಂತ ಕೇಳಿದೆ, ಏನೋ ಮಾತಾಡ್ಲಿಲ್ಲ. ಅದಾದ್ಮೇಲೆ ಕಾಫಿನೋ ಟೀನೋ ಅಂತ ಕೇಳಿದೆ ಸರ್, ಅವ್ನು ಏನೋ ಮಾತಾಡಲಿಲ್ಲ, ಸುಮ್ಮನೆ ಕೂತಾನೆ. ಈಗ ನೋಡೋದು ಎದ್ದೋಯ್ತಾವನೆ ಸರ್. ಅರ್ಧ ಗಂಟೆ ಕೂತಿರ್ತಾನೆ, ಮತ್ತೇನಾರು ಹೋಗಿ ಕೇಳೋದಲ್ಲ ನೀನು ಅಂತ. ಅವ್ನು ಏನು ಕೇಳೋದ್ಮೇಲೆ ನಾನೇನ್ ಕೇಳಿ ಸರ್ ಅವ್ನಿಗೆ? ನಾನ್ ಕೇಳಿದ್ದು ಕಾಫಿನೋ ಟೀನೋ ಅಂತ ಕೇಳಿದ್ದೆ. ಅವನು ಬಹುಶಃ ಏನು ಅನ್ಕೊಂಡೋ ಗೊತ್ತಿಲ್ಲ ಸರ್.
ಅಲ್ಲಪ್ಪ ನೀನ್ ಕೇಳುವಾಗ್ಲೇ ಎರಡನ್ನೂ ನೋ ನೋ ಅಂತ ಕೇಳೋದ್ ಮೇಲೆ ಅವ್ನು ನೀನ್ ಎಲ್ಲಿಂದ ಉತ್ತರ ಹೇಳ್ತಾನೆ ನಿಮ್ಗೆ ಅಂತ ಕೇಳಿದ್ರಂತ ಹಂಗೆ ಈಗ ನಿಮ್ಗಿರೋ ಪ್ರಶ್ನೆ ತಂದೆನೋ ತಾಯಿನೋ? ಈಗ ಎರಡಕ್ಕೂ ಉತ್ತರ ನಾವು ಹೇಳಕ್ ಆಗದೆ, ತಂದೆನೋ ಅಂತಲೂ ಹೇಳಕ್ ಆಗ್ತಾ ಇಲ್ಲ, ತಾಯಿನೂ ಅಂತ ಹೇಳಕ್ ಆಗ್ತಾ ಇಲ್ಲ. ಆದ್ರೆ ಅತ್ಯುತ್ತಮವಾದಂತ ಒಂದು ಜುಗಲ್ಬಂದಿನ ಮಾಡಿದೀರಾ, ಚರ್ಚೆ ಮಾಡಿದೀರಾ, ಎಷ್ಟು ನೀವೆಲ್ಲ ಸಿದ್ಧತೆಗಳನ್ನ ಮಾಡಿ ಬಂದಿದ್ದೀರಾ ಅಂತ ಅಂದ್ರೆ ಪರೀಕ್ಷೆನಲ್ಲಿ ನಿಜವಾಗ್ಲೂ ಕಾಪಿ ಚೀಟಿ ಕೊಟ್ರೆ ನೋಡ್ಕೊಂಡು ಬರೆಯೋದು ಕಷ್ಟ ಆಗಿದೆ. ಅಂಥದ್ರಲ್ಲಿ ಈ ವಸ್ತುನಿಷ್ಠ ವಿಚಾರದ ಬಗ್ಗೆ ನೀವು ಚರ್ಚೆ ಮಾಡೋದಕ್ಕೆ ಯಾವುದೇ ಒಂದು ಚೀಟಿ ಇಲ್ಲದೆ ಹೇಳ್ಕೊಡಕ್ಕೆ ನಾಟಕಕ್ಕೆ 3 ತಿಂಗಳು ನಾಟಕ ಕಲಿತಾರೆ. ಮೇಷ್ಟ್ರು ಮುಂದ್ಗಡೆ ಕೂತ್ಕೊಂಡು ಹೇಳ್ಕೊಡ್ತಾ ಇರ್ತಾರೆ ಎಲ್ಲಕ್ಕೆ ಎಲ್ಲ. ಅಲ್ಲಿ ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಪದಗಳನ್ನ ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಇಲ್ಲಿ ನಮ್ ನಕುಲು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು. ಡೈಲಾಗ್ಗಳನ್ನ ಹೇಳಿ ಕಾವ್ಯಗಳನ್ನ ಸಂಕಲನಗಳನ್ನ ಎಲ್ಲಾನು ಜೊತೆಗೆ ಸೇರಿಸಿ ಅರ್ಥಗರ್ಭಿತವಾದಂತ ಒಂದು ಮುಕ್ತವಾದಂತ ಒಂದು ಚರ್ಚೆ ಖಂಡಿತವಾಗೂ ನಡೆದಿದೆ. ಅದ್ರ ಜೊತೆಯಲ್ಲಿ ಮಧ್ಯೆ ಮಧ್ಯೆ ರಸವತ್ತಾದ ಗೀತೆಗಳನ್ನು ಕೂಡ ಮನೋಹರ್ ಸರ್ ಹೇಳಿದ್ರು. ಅದ್ರ ಜೊತೆಯಲ್ಲಿ ಮಕ್ಕಳುಗಳನ್ನು ಕೂಡ ಎಲ್ಲರನ್ನು ಎಲ್ಲ ಒಂದು ಸ್ಪರ್ಧಾ ಮನೋಭಾವದಲ್ಲಿ ಭಾಗಿಯಾಗಿ ನಿಮ್ಮನ್ನೆಲ್ಲರನ್ನು ಮನರಂಜಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾಗ್ಮಿಗಳಾದಂತ ಒಂದು ಚಾಕಚಕ್ಯತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಬಹುಮಾನ ಆಗಿದೆ. ಹಾಗಾಗಿ 8 ಜನ ಚಿಣ್ಣರು ಇಲ್ಲಿ ಬಹುಮಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ನಾವು ಅವ್ರಿಗೊಂದು ಜೋರಾದ ಚಪ್ಪಾಳೆಯನ್ನ ಕೊಡಲೇಬೇಕಾಗಿದೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ರೂವಾರಿಗಳು ಪೂಜ್ಯ ಜಗದ್ಗುರು ಪದ್ಮಭೂಷಣ ಯುಗಯೋಗಿ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಜಿಯವರ ದಿವ್ಯ ಚೇತನಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಜಿಯವರ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ಚಿಣ್ಣರ ಜಾಣರ ಜಗಲಿಯ ವಿಶೇಷ ಕಾರ್ಯಕ್ರಮ ಹಾಗೂ ಪೋಷಕರ ಪಾತ್ಪೂಜೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆದಂತ ಈ ವಿಶಿಷ್ಟ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ರಿ. ಬಹುಶಃ ಇದರ ಉದ್ಘಾಟನೆಯನ್ನ ನಮ್ಮ ಸ್ನೇಹಿತರಾದಂಥ ಮಲ್ಲಿಕಾರ್ಜುನ್ ಮಾಡಬೇಕಾಯ್ತು. ಅವ್ರಿಗೆ ಕಾರ್ಯನಿಮಿತ್ತ ಸ್ವಲ್ಪ ಲೇಟ್ ಆಯಿತು. ಆದರೂ ಅವರ ಅನುಪಸ್ಥಿತಿಯಲ್ಲಿ ನಾವು ಉದ್ಘಾಟನೆ ಮಾಡಿದ್ರು. ಅವ್ರ ಕೈಯಲ್ಲಿ ಭತ್ತ ಕುಡಿಸ್ಬೇಕು, ಜೊತೆಗೆ ಕೂಡ ಭತ್ತ ಅಕ್ಕಿ ಹಾಗೆ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಆದ್ರೆ ಮೋಸ್ಟ್ಲಿ ತಪ್ಪಿಸ್ಕೊಂಡ್ಬಿಟ್ರು. ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಮಾತನ್ನು ನಿಮ್ಗೆ ಹೇಳಲೇಬೇಕು. ಈ ಚಿಣ್ಣರ ಜಾಣರ ಜಗಲಿನ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಮೊದಲು ನನ್ನ ತಲೆಗೆ ಬಂದಿದ್ದು ಮಲ್ಲಿಕಾರ್ಜುನ್ ಅವ್ರನ್ನೇ. ಫಸ್ಟ್ ಅವ್ರು ಕೇಳಿದೆ, ನಾನು ಈ ಥರದ್ದು ಮಾಡ್ಬೇಕು ಅಂತಿದ್ದೀನಿ, ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಒಂದಷ್ಟು ಸ್ಪಾನ್ಸರ್ ಬೇಕಾಗ್ತದೆ, ಕಲಾವಿದ ಕರೆಸಿ ನೀವು ಕೊಡೋದಾದ್ರೆ ನಾನು ಮಿಕ್ಕಿದ್ ಮಾಡ್ತೀನಿ ಅಂತ ಹೇಳಿ. ಬಹುಶಃ ಅವರು ಪ್ರಾರಂಭದ ವರ್ಷದಲ್ಲಿ ಆ ಜವಾಬ್ದಾರಿಗಳನ್ನು ತುಂಬಾ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕಾರವಾರ ಮೊದಲುಗೊಂಡು ಬಂದು ನಿಂತು ಆ ಕಾರ್ಯಕ್ರಮ ಮುಗಿಸಿದ್ರು. ಆ ಹಿಂದೆ ಮತ್ತೆ ಶಾಲೆ ಕೊಟ್ಟಿದ್ರು, ಬರ್ಗೂರು ಬಂದಿದ್ರು. ಅವಾಗ ಈ ತರ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ಈ ಕಾರ್ಯಕ್ರಮ ಮಾಡಿದ ಉದ್ದೇಶನೇ ನಾವೆಲ್ಲ ಶಾಲಾ ಕಾಲೇಜಲ್ಲಿ ಓದುವಾಗ ನಮ್ಗಿಂತ ಅವಕಾಶಗಳು ಖಂಡಿತ ಕೊಡಲಿಲ್ಲ ಮಕ್ಕಳ ನೆನಪಿರಲಿ. ನಮ್ಗೆ ತುಂಬಾ ನೋವಿದೆ. ನಮ್ಮ ಶಾಲೆನಲ್ಲಿ ನಮ್ಮ ಶಿಕ್ಷಕರಾಗ್ಲಿ, ಕಾಲೇಜ್ ಲೆಕ್ಚರ್ಸ್ಗಳಾಗ್ಲಿ, ನೀವು ಬಂದು ಸ್ಟೇಜ್ ಮೇಲೆ ಮಾತಾಡಿದ್ದ ಯಾವತ್ತೂ ನಮಗೆ ಕೊಡ್ಲಿಲ್ಲ. ಆ ನೋವು ನನಗಿತ್ತು. ನಾನು ಈ ಕಾಲೇಜುಗಳನ್ನು ನಿರ್ವಹಣೆ ಮಾಡುವಾಗ ನಮ್ಮ ಮಕ್ಕಳಿಗೆ ಯಾಕೆ ಇದು ಮಾಡಬಾರ್ದು? ಇವರೆಲ್ಲ ದೊಡ್ಡ ದೊಡ್ಡ ದಿಗ್ಗಜರು, ನೀವೆಲ್ಲ ಟಿವಿಲಿ ನೋಡಿರ್ತೀರಿ, ಹಾಸ್ಯದಲ್ಲಿ ಕೂತ್ಕೊಂಡು ಬಹಳಷ್ಟು ಚರ್ಚೆ ಆಗ್ತದೆ. ಅದನ್ನ ನೋಡಿದಾಗ ನನ್ಗೆ ಅನಿಸ್ತು, ಬಹುಶಃ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಯಾಕಿಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ರೆ ಅವ್ರು ಯಾಕೆ ಮುಂದೆ ಬರಕ್ ಆಗುದಿಲ್ಲ ಅನ್ನೋ ಕಲ್ಪನೆಯಿಂದ ಮಾಡಿದ್ದು. ಅವತ್ತಿಗೆ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಅಸಹಕಾರ ಕೊಟ್ಟರು ನನಗೆ. ಇವರಿಗೆ ಮಂಜುನು ಒಬ್ಬ ಇದ್ದಾನೆ ಹೆಡ್ ಮಾಸ್ಟ್ರು, ಆಗಲ್ಲ ಸರ್, ಖಂಡಿತ ಕಷ್ಟ ಆಗ್ಬಿಡುತ್ತೆ ಸರ್, ನಮ್ಮ ಮಕ್ಕಳು ಮಾತಾಡೋಕೆ ಆಗಲ್ಲ ಸರ್, ಗಡ 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 ಅಂತ ನಡೀತಾರೆ ಸರ್, ಈಗೆಲ್ಲ ಒಂದು ಸಬು ಬೆಳ್ಕೊಂಬಂದ್ರು. ನಾನು ಯಾವ ಕಾರಣಕ್ಕೂ ಒಪ್ಪಲಿಲ್ಲ, ಸಾಧ್ಯ ಇಲ್ಲ, ನನಗಿದ್ರು ಪರವಾಗಿಲ್ಲ. ಮೊದಲು 1 ವರ್ಷದ 2 ವರ್ಷದ ತಾಪತ್ರೆ ಆದ್ರೂ ನಾನು ಸಹಿಸ್ಕೊತೀನಿ,
ಆದ್ರೆ ನೀವು ತಯಾರು ಮಾಡಬೇಕು ಅಂತ ಹೇಳಿದೆ. ಬಹುಶಃ ಅದು ಇಲ್ಲಿವರೆಗೆ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಬಂದಿದೆ. ಇದ್ರ ಮುಂದುವರೆದ ಭಾಗ ಅಂತ ಹೇಳಿದ್ರೆ ನಮ್ಮ ಶಾಲೆನಲ್ಲಿ ತಯಾರಾದಂತ ಮಕ್ಕಳುಗಳು ಬೇರೆ ಕಡೆ ಹೋಗಲ್ಲ, ಮೆಡಿಕಲ್ ಕಾಲೇಜ್ಗೆ, ಇಂಜಿನಿಯರಿಂಗ್ ಕಾಲೇಜ್ಗೆ, ಬೇರೆ ಬೇರೆ ಫಾರ್ಮಸಿ ಕಾಲೇಜ್ಗಳಿಗೆ, ಇಂಥ ಕಡೆ ಎಲ್ಲ ಅಲ್ಲಿಯ ಪ್ರಿನ್ಸಿಪಾಲ್ಗಳು ನನಗೆ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ BGS ಇಂದ ಬಂದಿರುವಂತ ಮಕ್ಕಳುಗಳು ನಮ್ಮ ಶಾಲೆಗಳಲ್ಲೂ ಆಂಕರಿಂಗ್ ಮಾಡ್ತಿದ್ದಾರೆ, ನಮ್ಮ ಶಾಲೆಗಳಲ್ಲೂ ಚರ್ಚಾ ಸ್ಪರ್ಧೆಗಳಲ್ಲಿ, ಆಶ್ವಾಸನಾ ಸ್ಪರ್ಧೆಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಬಹುಮಾನ ತರ್ತಾ ಇದ್ದಾರೆ. ಇದಕ್ಕೆ ಹೇಗೆ ಅಂತ ಕೇಳಿದ್ರೆ ನಾನು ಅವ್ರಿಗೆಲ್ಲ ಬಿಡಿಸಿ ಹೇಳಿದೆ, ಮಕ್ಕಳುಗಳಿಗೆ ವೇದಿಕೆಯನ್ನು ಕೊಡುವಂಥದ್ದು ಇದೆಯಲ್ಲ, ಬಹುಶಃ ಆ ಸ್ಟೇಜ್ ಫೇರ್ ಅನ್ನ ಮಂಗಮಾಯ ಮಾಡಕ್ಕೆ ಬಹುಶಃ ಆ ಕಾರಣಕ್ಕೋಸ್ಕರ ನೋಡಿ, ಇವರೆಲ್ಲ ಹಳ್ಳಿಯ ಮಕ್ಕಳು, ನೀವೆಲ್ಲ ನೋಡ್ತಾ ಇದ್ರಿ, ಇವರೆಲ್ಲ ಇವ್ರ ಮನೆಯೊಳಗೆ ಇಷ್ಟು ಮಾತಾಡೋದೇ ಇಲ್ಲ ಅಲ್ವಾ. ವೇದಿಕೆ ಕೊಟ್ಟ ತಕ್ಷಣ ಇವರೆಲ್ಲ ಗಡ್ವಾಣಿಗಳು ಇವ್ರು ಮಾತಾಡ್ತಿದ್ದು ಕೇಳಿದ್ರೆ ನನಗೆ ನಗು ಬರ್ತಾ ಇತ್ತು ಮತ್ತು ಒಂದು ಸಣ್ಣ ಭಯ ಆಗ್ತಾ ಇತ್ತು. ಹೆಂಗಪ್ಪ ಇವರೆಲ್ಲ ಮೇಂಟೈನ್ ಮಾಡೋದು ಮುಂದಿನ ದಿನಗಳಲ್ಲಿ ಅಂತೇಳಿ, ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಯಾವ ಒಂದು ಸಣ್ಣ ವಿಚಾರಕ್ಕೂ ಕೂಡ ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ಎಷ್ಟು ತಯಾರು ಮಾಡಿದ್ದಾರೆ ಅಂತಂದ್ರೆ, ನೀವೆಂತ ಬನ್ನೂರು ಕುರಿಗಳು ಅಂದ್ರೆ ಅಪ್ಪ ಸರಿನಾ ಅಮ್ಮ ಸರಿ ಅಂದ್ರೆ ಇಬ್ಬರಿಗೂ ಚಪ್ಪಾಳೆ ಹೊಡಿತಾ ಇದ್ದೀರಿ ಅಂದ್ರೆ ಬಹಳ ಖುಷಿ ಇತ್ತು ನನಗೆ. ಅಂದ್ರೆ ಆ ಸಂಬಂಧ ಇದೆಯಲ್ಲ, ಅನುಬಂಧ ಇದೆಯಲ್ಲ, ನಮ್ಮ ಶಾಲೆಯ ಮಕ್ಕಳು ಮಾತಾಡ್ತಕ್ಕಂಥ ವಿಷಯವನ್ನ ಬಿಟ್ಕೊಡ್ಬಾರ್ದು ಅಂತಕ್ಕಂಥ ಭಾವನೆ ಇದೆಯಲ್ಲ, ಅದು ತುಂಬಾ ದೊಡ್ಡ ಸಾಧನೆ. ಹಾಗಾಗಿ ನೀವೆಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬಹುಶಃ ನಾನು ಇದುವರೆಗೆ ಅನೇಕ ಕಡೆ ಈಗಾಗಲೇ ಮಾಡ್ಕೊಂಡು ಬಂದೆ, ಆದ್ರೆ ಚಿನ್ಕೂಡಿನಲ್ಲಿ ಬಹುಶಃ ಹೆಸರೇಕೆ ಬಹುಶಃ ಕೆಲಸ ಮಾಡುತ್ತೆ ಅಂತ ಕಾಣಿಸುತ್ತೆ. ಮಾದೇವಣ್ಣನ ಹೆಸರು ಊರು ಚಿನ್ಕುಳ್ಳಿ ಅಂದ್ರೆ ಪಟಾಕಿ ತರ, ಚಿನ್ಕುಳ್ಳಿ ತರ ಮಾತಾಡೋದು ಅಂದ್ರೆ ಅದೊಂದು ವಿಶೇಷವಾದಂತಹ ವ್ಯಕ್ತಿತ್ವ. ಬಹುಶಃ ಅದು ಚಿನ್ಕುಳ್ಳಿ ಮಾತಾಡಿದ್ರೆ ಇವತ್ತಿನ ದಿನ ನಿಜವಾಗಿಯೂ ಕೂಡ ಇವರು ಚಿನ್ಕುಳ್ಳಿ ತರನೇ ಪಟಾಕಿನ ಹಾರಿಸಿದ್ದಾರೆ. ಹಾಗಾಗಿ ಅದರಲ್ಲಿ ಯಾವ ಸಂದೇಹ ಇಲ್ಲ. ಆಮೇಲೆ ಎಲ್ಲೂ ಯಾರು ತಡವರಿಸುವಂತ ಪ್ರಶ್ನೆ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ತುಂಬಾ ಖುಷಿ ಆಯ್ತು. ಈ ಕೆಲಸವನ್ನು ಹೀಗೆ ಮುಂದುವರಿಸಿ. ಆದ್ರೆ ಇದ್ರ ಜೊತೆಗೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಈ ವೇದಿಕೆಯನ್ನು ನಾನು ಕೊಟ್ಟಿರೋದು ನಿಮ್ಮ ಬೇರೆ ರೀತಿಯ ಬೆಳವಣಿಗೆಗಳನ್ನು ಬೆಳೆಸೋದಕ್ಕೆ, ಆದ್ರೆ ನಿಮ್ಮ ಮೇಲೆ ಒಂದು ವಿಶಿಷ್ಟವಾದ ಜವಾಬ್ದಾರಿ ಇದೆ. SSLC ಎಕ್ಸಾಮಿನೇಷನ್, ಆ ಪರೀಕ್ಷೆಗೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿ ನೀವು ರಿಸಲ್ಟ್ ಅನ್ನ 100% ಕೊಡಿಸೋದ್ರ ಮುಖಾಂತರ ಭೌತಿಕವಾದಂತ ಈ ತರ ಪಠ್ಯೇತರ ಚಟುವಟಿಕೆಗಳು ಕೂಡ ನೀವು ಬರ್ತೀರಿ ಅನ್ನುವಂತ ಮಾಹಿತಿ, ಒಂದು ಸಂದೇಶವನ್ನು ನಾವು ಕೊಡ್ಬೇಕಾಗಿದೆ. ಆ ಕೆಲಸ ನೀವು ಮಾಡ್ತೀರಿ ಅಂತ ಹೇಳ್ತಾ, ಇನ್ನು ನಮ್ಮ ಮನೋಹರ್ ಸಾರ್ ಬಗ್ಗೆ ಹೇಳಲೇಬೇಕು. ಅವರು ದೊಡ್ಡ ಲೆಜೆಂಡರಿ, ಅವ್ರು ತೋರಿಸ್ಕೊಳ್ಳಲ್ಲ ಅಷ್ಟೇ, ಅವ್ರ ತಲೆಯೊಳಗೆ ಏನೇನೆಲ್ಲ ವಿಷಯಗಳಿದೆ ನೀವೆಲ್ಲ ಕೇಳಿದ್ರಿ. ಜನ್ಮದ ಜೋಡಿ ಸಿನಿಮಾ ಏನಾದ್ರು ಹಿಟ್ ಆಯ್ತು ಅಂತಂದ್ರೆ ಅದರ ಪೂರ್ಣ ಉಸ್ತುವಾರಿ ಮನೋಹರನದ್ದು. ಅದ್ರ ಹಿಂದೆ ಸಾಹಿತ್ಯ ಮತ್ತು ಸಂಗೀತವನ್ನು ಬರಬೇಕು. ಉತ್ತಮವಾಗಲೆಂದು ನಾವೆಲ್ಲರೂ ಸಹಕರಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರಿಗೂ